ದೇವರು ನಮ್ಮ ಪ್ರಾರ್ಥನೆಯನ್ನ ಎಲ್ಲಿಂದ ಕೇಳುವರು? ಮೋಶೆ ಅರಣ್ಯದಿಂದ ಪ್ರಾರ್ಥಿಸಿದನು, ದಾನಿಯೇಲನು ಮೇಲಂತಸ್ತಿನ ಕೋಣೆಯಲ್ಲಿ ಪ್ರಾರ್ಥಿಸಿದನು, ಅನ್ನಳು ದೇವರ ಆಲಯದಲ್ಲಿ ಪ್ರಾರ್ಥಿಸಿದಳು, ಯೋನನು ಮೀನಿನ ಹೊಟ್ಟೆಯೊಳಗಿಂದ ಪ್ರಾರ್ಥಿಸಿದನು, ಹಿಜ್ಕೀಯನು ಮರಣದ ಹಾಸಿಗೆಯ ಮೇಲೆದ್ದುಕೊಂಡು ಪ್ರಾರ್ಥಿಸಿದನು, ಎಲಿಯನು ಕರ್ಮೇಲ್ ಬೆಟ್ಟದಿಂದ ಪ್ರಾರ್ಥಿಸಿದನು, ದಾವೀದನು ಕಷ್ಟದಲ್ಲಿ ಗುಹೆಯಿಂದ ಪ್ರಾರ್ಥಿಸಿದನು, ಮಾನಸಾಂತರ ಹೊಂದಿದ ಕಳ್ಳನು ಶಿಲುಬೆಯ ಮೇಲಿಂದ ಪ್ರಾರ್ಥಿಸಿದನು, ಸೌಲನು ಪೌಲನಾಗಿ ಸೆರೆಮನೆಯಿಂದ ಪ್ರಾರ್ಥಿಸಿದನು. ಯಾವ ಸ್ಥಳದಿಂದ ಪ್ರಾರ್ಥಿಸುತ್ತಿದ್ದೇವೆ ಮುಖ್ಯ ಅಲ್ಲ, ಯಾವ ಸ್ಥಳದಲ್ಲಿದ್ದರೂ ಪ್ರಾರ್ಥಿಸುತ್ತಿದ್ದೇವಾ ಎಂಬುದು ಮುಖ್ಯ. ನಾವಿರುವ ಸ್ಥಳ ಮನೆಯಾಗಿರಬಹುದು, ಕೆಲಸದ ಸ್ಥಳವಾಗಿರಬಹುದು, ಶಾಲೆ ಆಗಿರಬಹುದು, ಕಾಲೇಜ್ ಆಗಿರಬಹುದು, ಸಭೆಯಾಗಿರಬಹುದು, ಏಕಾಂತವಾದ ಕೋಣೆಯಾಗಿರಬಹುದು. ಆದರೆ ನಾವು ಪ್ರಾರ್ಥಿಸುವುದು ಬಹಳ ಮುಖ್ಯ. ನಾವು ಎಲ್ಲಿ ಪ್ರಾರ್ಥಿಸುತ್ತೇವೋ ಅಲ್ಲಿ ಯೇಸು ಇರುವರು, ನಮಗೆ ಉತ್ತರಿಸುವರು. ಆಮೇನ್.